ಬೆಂಗಳೂರು ಸೆಂಟ್ರಲ್ ನಲ್ಲಿ ಸಡನ್ ಚೇಂಜಸ್ ಆಗಿದೆ. ಬೆಳಗ್ಗೆಯಿಂದ ಮುನ್ನಡೆಯಲ್ಲಿದ್ದಂತ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕೊನೆಯ ಸುತ್ತುಗಳ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನಾನು ಬೆಳಗ್ಗೆಯೇ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ, ಬೆಂಗಳೂರಿನ ಕೆಲವು ರಾಜಕಾರಣಿಗಳಿಗೆ ಗೆಲ್ಲೋದು ಹೇಗೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದರಲ್ಲಿ ಪಿಸಿ ಮೋಹನ್ ಕೂಡ ಒಬ್ಬರು. ಸೊ ಬೆಂಗಳೂರು ಸೆಂಟ್ರಲ್ ಅಚ್ಚರಿಯ ಫಲಿತಾಂಶವನ್ನ ಸದಾ ಕಾಲ ಕೊಡುತ್ತೆ. ನೀವು ಬೆಂಗಳೂರು ಸೌತ್ ಅಥವಾ ಜಯನಗರದ ಫಲಿತಾಂಶವೂ ಕೂಡ ಹಿಂಗೆ ಬರೋದು. ಕೊನೆಯ ರೌಂಡ್ ಅಲ್ಲಿ ಕಹಾನಿ ಮೇ ಟ್ವಿಸ್ಟ್. ಬೆಂಗಳೂರು ಸೆಂಟ್ರಲ್ ಕೂಡ ಈಗ ಅಂಥದ್ದೇ ಫಲಿತಾಂಶದ ಕಡೆಗೆ ಮುಖ ಮಾಡ್ತಾ ಇದೆ. ಅದೇ ಬರುತ್ತೆ ಅಂತಲ್ಲ, ಬಟ್ ಪಿಸಿ ಮೋಹನ್ ಬೌನ್ಸ್ ಬ್ಯಾಕ್. ಪಿಸಿ ಮೋಹನ್ ಈಗ ವಾಪಸ್ಸು ಮುನ್ನಡೆಯ ಕಡೆಗೆ ಮುಖ ಮಾಡಿದ್ದಾರೆ. ಮಿನಿ ಭಾರತ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಪಕ್ಷದ ಪ್ರಾಬಲ್ಯ ಇದೆ. ಈಗ ಆಗ ನಾವು ನೋಡ್ತಾ ಇದ್ವಿ ಮುನ್ನಡೆ, ಮನ್ಸೂರ್ ಅಲಿ ಖಾನ್ ಅವರಿಗೆ ಮುನ್ನಡೆ. ಅದು ಕಾಂಗ್ರೆಸ್ ಪ್ರಾಬಲ್ಯದ ಕ್ಷೇತ್ರಗಳು ಅಥವಾ ಕಾಂಗ್ರೆಸ್ ಪ್ರಾಬಲ್ಯದ ಏರಿಯಾಗಳು. ಎಸ್, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟಾ ಗೆಲುವು ಸಾಧಿಸಿದ್ದಾರೆ. ಪದ್ಮರಾಜ್ ರಾಮಯ್ಯ ಸೋಲು ಅನುಭವಿಸಿದ್ದಾರೆ. ಕರಾವಳಿಯಲ್ಲಿ ಈ ಬಾರಿಯೂ ಕೂಡ ಬಿಜೆಪಿಯ ಗೆಲುವಿನ ಬಾವುಟ ಹಾರಿದೆ. 91ರಿಂದ ನಿರಂತರವಾಗಿ ಬಿಜೆಪಿ ಗೆಲ್ತಾ ಇದೆ. ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧದ ಅಲೆ ಇತ್ತು, ಆಕ್ರೋಶ ಇತ್ತು. ಬಿಜೆಪಿ ನಾಯಕರು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಕಣಕ್ಕಿಳಿಸಿದರು. ನಳಿನ್ ಕುಮಾರ್ ಕಟೀಲ್ ಅವರನ್ನ ಕಣಕ್ಕಿಳಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಾದ ಬೆನ್ನಿಗೆ ಬ್ರಿಜೇಶ್ ಚೌಟಾ ಅವರನ್ನ ಕಣಕ್ಕಿಳಿಸಿದ್ರು. ಬಂಟ ಬಿಲ್ಲವ ಅನ್ನೋ ಲೆಕ್ಕಾಚಾರಗಳು ನಡೆದಿತ್ತು. ಆದರೆ ಬಂಟ ಬಿಲ್ಲವ ಇದ್ಯಾವುದನ್ನೂ ಕೂಡ ಲೆಕ್ಕ ಹಾಕದೆ ಬಿಜೆಪಿಯ ಪರವಾಗಿ ಅಲ್ಲಿ ಮತ ಚಲಾವಣೆ ಆಗಿದೆ. ಬಂಟ ಅಲ್ಲಿ ಜಾತಿ ಲೆಕ್ಕಾಚಾರಗಳು ಲೋಕಸಭೆಯಲ್ಲಿ ನಡೆಯೋದು ಕಡಿಮೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜನಾರ್ದನ ಪೂಜಾರಿ ಸೋಲ್ಲೇಬಾರ್ದಿತ್ತು. ಹಂಗಿದ್ರೆ ಧನಂಜಯ ಕುಮಾರ್ ಅವರು ಗೆಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ಬೇರೆಯದ್ದೇ ಲೆಕ್ಕಾಚಾರಗಳು ನಡೆಯುತ್ತೆ. ಸದ್ಯ ಬ್ರಿಜೇಶ್ ಚೌಟಾ ಗೆದ್ದು ಬೀಗಿದ್ದಾರೆ.